ಯಾವ ಮಾಡಲಲ್ಲಿ ಬಿಡದಿರೋದು ಇದು ಎಷ್ಟು ದಿವಸದಲ್ಲಿ ನಾಟಿ ಬಿತ್ತನೆ ಮಾಡಿದ ಮೇಲೆ 2 ದಿವಸದಲ್ಲಿ 15 ಡೇಸಲ್ಲಿ ಕಟಾವು ಬರ್ತಾ? ಫ್ರೀ ಫ್ರಮ್ ಪೆಸ್ಟಿಸೈಡ್ಸ್. ಏನು ಆರ್ಗ್ಯಾನಿಕ್ ಏನು ಯೂಸ್ ಮಾಡಿಲ್ಲ? ಆರ್ಗ್ಯಾನಿಕ್ ನೋಡಿ ಪಾಪ್ಯುಲರೈಸ್ ಮಾಡಿ ಇಲ್ಲಿ ಪಾಪ್ಯುಲರೈಸ್ ಮಾಡಿ Here you are doing only the physiological treatment. Where is the ಇದೆ ಸರ್. PSP ಎಲ್ಲ ಇದೆ ಸರ್. ಆಲ್ಮೋಸ್ಟ್ ಆಲ್ ಬಯೋಜೆನ್ಸ್. among this biocontrol, which one is more popular now? Here a lot of sugarcane is there, no? Ataragen is sold much more than trichoderma or vice versa? Both are same. ಅಲ್ಲ ನಿಮ್ಮಲ್ಲಿ ಯಾವ್ದು ಹೆಚ್ಚು ಮಾರಾಟ? ಲಿಕ್ವಿಡ್ ಜಾಸ್ತಿ ಸೇಲ್ ಆಗುತ್ತೆ, ಸಾಲಿಡ್ ಪೌಡರ್ ಸ್ಟೀವಿಯಾ ಪೌಡರ್. ಸರ್ here ಎಷ್ಟು ಮಾಡ್ತಾರೆ ಇದು ಸ್ಟೀವಿಯಾ ಪೌಡರ್ ಇದನ್ನು ಎಷ್ಟು ಯೂಸ್ ಮಾಡೋದು what is the ratio between fresh milk and ನೀವು ಇದನ್ನು ಮಾಡಲಿಕ್ಕೆ ಫ್ರೆಶ್ ಇಟ್ಕೊಂಡ್ಬರ್ತೀರ. what is the ratio between fresh and 20%? then 5 times ಇದು ಎಷ್ಟು ಗ್ರಾಮ್ ಇದು 500 grams it is required for dimethyl. ಈಗ 500 ಗ್ರಾಮ್ is it economical? 500 ಗ್ರಾಮ್ 100 rupees ಕೊಡೋದು, half kg of stevia. If you sell it for mosquito. In our course also ಏನು ಇಲ್ಲೇ ಮಾಡ್ತಾರಾ ವಿಪಿಸಿ? ಇಲ್ಲ ಸರ್, ಇಲ್ಲ ಸರ್, ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಮಾಡಿದ್ದಾರೆ. ಈಗ ಅದೆಷ್ಟು ಇದು ಇದನ್ನು 5 ಇದು ಕಾಂಪೌಂಡ್ ಮೋರ್ ದೆನ್ 50 rupees ಮಾರ್ಬೇಕು ಇದನ್ನ. ಅಲ್ಲಿ 100 rupees ಫೋರ್ಟಿಫಿಕೇಶನ್ ಮಾಡಿದ ಮೇಲೆ ವ್ಯಾಲ್ಯೂ ಆ್ಯಡ್ ಆಗುತ್ತಲ್ಲ. ಇದನ್ನ ಈಗ ಅಲ್ಲಿ ಡ್ರೈ ಆ ಪೌಡರ್ ಇದು ಮಾಡಿದಾಗ ನೀವು ಸೆಲ್ಲಿಂಗ್ at the rate of 100 more than 100 rupees. Then why you are selling at the ಎಷ್ಟು ಸುಮ್ಮನೆ ಈಗ ಅಲ್ಲಿ ಪೂರ್ತಿ 5
ಯಾಕಂದರೆ ಆ ಇದು ಟ್ರೈಕೋಡರ್ಮ ಗ್ರೀನಿಶ್ ಕಾಣಿಸ್ಬೇಕು ಗ್ರೋತ್. ಆ ಎನ್ರಿಚ್ಮೆಂಟ್ ಇದು ಮಾಡಿದ್ರೆ ಎಲ್ಲರೂ ನೋಡ್ತಾರೆ. ಎಷ್ಟೇ FIMಗೆ ಇದು ಮಾಡಿ ಇದು ಮಾಡ್ತಿರಲ್ಲ ಆ ರೀತಿ ಅದು ಆಗಿಲ್ಲ. ಈಗ ಸಾಹೇಬ್ ಹೇಳಿದಂಗೆ FIMದು ಮತ್ತು ವರ್ಮಿ ಕಾಂಪೋಸ್ಟ್ ಏನು ಸರ್ ಅಂತ ಹೇಳಿ FIMದಲ್ಲಿ ಪಾಟಿಂಗಲ್ಲಿ ಯೂಸ್ ಮಾಡ್ತಾರೆ. ಪರ್ಸೆಂಟೇಜ್ ವೈಸ್ ವರ್ಮಿ ಕಾಂಪೋಸ್ಟಲ್ಲಿ 1% ಏನಿದ್ರೆ FIM ಅಲ್ಲಿ 0.4 ಬರ್ರಿ ವಿಶೇಷ ಸರಿಗೆ ಮಾತಾಡಿ. 0.3 ಇರ್ತದೆ. ಏನು ನಮ್ಮ ರೋಲ್ ಏನಪ್ಪ ಅಂದರೆ FIMಗಿಂತಲೂ ಎರಡು ಇಲ್ಲಿ ಇದನ್ನ ಯಾವುದಾದ್ರು ಗಾರ್ಡನ್ ಮೀಡಿಯಾಗೆ ಪಾಠಲ್ಲ ಅದಕ್ಕೆ ಹಾಕಕ್ಕೆ ಹೋದಾಗ ಅವಾಗ ನೀವು ಕಡಿಮೆ ರೇಟಲ್ಲಿ ಮಾಡಬೇಕು. ಒಂದು 20 ರೂಪಾಯಿ 25 ರೂಪಾಯಿ ಇದನ್ನ ಆ್ಯಸ್ ಎ ಸೋರ್ಸ್ ಆಗಿ ನಾವು ಅದು ಕಾಲೇಜ್ ನೋಡಿದ್ದೀನಿ ನಾನು ನಿಮ್ಮ ಸರ್ದೇ ನೋಡಿದ್ದೀನಿ. ಹಾಂ ಸರ್ 4 ಮಂತ್ಸಲ್ಲಿ ಅರೌಂಡ್ 11 ಕಿಟ್ಸ್ 100 ರುಪೀಸ್ ಸರ್. ಎಷ್ಟು ಟೋಟಲ್ 10 ಕ್ರಾಪ್ಸ್ ಇರುತ್ತೆ ಸರ್. ಲೀಫಿ ವೆಜಿಟೇಬಲ್ಸ್ ಒಂದು 3 ಕ್ರಾಪ್ಸು, ಕ್ಲೀಪರ್ಸ್ ಒಂದು ಎಲ್ಲಿ ಸೇಲ್ ಮಾಡ್ತಾ ಇದ್ದೀರದು? ಸರ್ ಇವೆಲ್ಲ ಮೇಳ ಈಗ ಕೃಷಿ ಮೇಳ ಧಾರವಾಡ CKVKಗೂ ಮಾರಾಟ 400 ಕಿಟ್ಸ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಮಂಡ್ಯ ಪ್ಲಾನ್ ಮಾಡ್ತಾ ಮಂಡ್ಯಕ್ಕೆ ಹೋಗ್ತೀರಿ? ಹಾಂ ಹೋಗ್ತಾ ಇದ್ದೀವಿ ಸರ್. ಅಲ್ಲಿನೂ ಅಲ್ಲಿ ಒಯ್ಯೋಕ್ಕಾಗಿಲ್ಲ ಸರ್ ಅವ್ರಿಗೆ. ಇನ್ನೂ ಒಂದು 1000 ಒಯ್ದರೂ ಸೇಲ್ ಮಾಡ್ಬೋದು. Is it out of your natural farming? ಒಂದು ಏನೋ ಸೀಡ್ ಕಿಟ್ ಮಾಡಿಲ್ಲ ಸರ್ ದೇಸಿ ಜವರ್ ಇದೆ ಸರ್. ಅದರಲ್ಲಿ ಲೀಫಿ ವೆಜಿಟೇಬಲ್ಸ್ ಎಲ್ಲ ಜವರ್. ಹಾಂ ಎಷ್ಟು ಮಾಡ್ತಾರೆ ಇದಕ್ಕೆ? ಎಷ್ಟು 100 ರುಪೀಸ್ ಸರ್. ಕಾಲೇಜ್ ಹತ್ತಲ್ಲ ಇದು ನಮ್ಮ ಕಾಲೇಜ್ನಾಗ. ಹಾಂ ಸರ್. ಪ್ರೊಸೆಸಿಂಗ್ ಆಫ್ ಹಾರ್ಟಿಕಲ್ಚರ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್. ಇದರಲ್ಲಿ ನಮ್ಮ ಹುಡುಗರು ಈಗಾಗಲೇ 20,000 ರೂಪಾಯಿ ಎಕ್ಸ್ಪೆಂಡಿಚರ್ನ ಸ್ಪೆಂಡ್ ಮಾಡಿದ್ದಾರೆ. ಅಲ್ಲಿ 1 ಲಕ್ಷ ಗಂಟೆ ಅಮೌಂಟ್ How many students got it? ಸರ್ 20,000 ಎಷ್ಟು ಜನ ಇದ್ದಾರೆ? 16 ಜನ 16 ಜನ ಸೇರಿ 20,000 ರೂಪಾಯಿ ಸ್ಪೆಂಡ್ ಮಾಡಿದ್ದಾರೆ. 80,000 ರೂಪಾಯಿ ಪ್ರಾಫಿಟ್. 80 ಡಿವೈಡೆಡ್ ಬೈ ಇನ್ನೂ ಬರುತ್ತೆ ಸರ್ 3,000 ಟಾರ್ಗೆಟ್ 3 lakhs ಇದೆ. ನಾನೇನು ಹೇಳೋದು ಸಾಹೇಬರು ಗೊತ್ತು. ಹಿಂದೆ ನಮ್ಮಲ್ಲಿ ಅವರು ಹೇಳಿದಲ್ಲ ಲಕ್ಷ್ಮೀನಾರಾಯಣ ಅವರು ELPನಲ್ಲಿ 10 ಜನ ಇದ್ದರು. ಒಂದು ಲ್ಯಾಪ್ಟಾಪ್ ಕೊಡಿಸಿದ್ರು ಹುಡುಗರಿಗೆ. ಅವರು ಹಾರ್ಟಿಕಲ್ಚರ್ ಕೋರ್ಸೇ ಅವರಲ್ಲಿ ಸಿರ್ಸಿದಲ್ಲಿ. ಹೌದು, ನಾನು ಇವ್ರಿಗೆ ಅದನ್ನೇ ಮಾಡೋದು ಹೇಳೋದಿಲ್ಲ. ಯು ಟ್ರೈ ಟು ಯೂಸ್ ಸೋಷಿಯಲ್ ಮೀಡಿಯಾ, ಸೆಲ್ ದಿ ಪ್ರಾಡಕ್ಟ್ಸ್, ಟೀಚ್ ದಮ್ ಮಾರ್ಕೆಟಿಂಗ್ ಟೆಕ್ನಾಲಜಿ. ದೇ ಶುಡ್ ಬಿ ಏಬಲ್ ಟು ಸೆಲ್ ದ ಸಾಲ್ಟ್ ಎಟ್ ದಿ ಬ್ಯಾಂಕ್ ಆಫ್ ದಿ ಓಷಿಯನ್. ಅದಾಗ ಅವಾಗ ನೀವು ಮಾರಾಟ ಜಾಸ್ತಿ ಆದರೆ ನೀವು ಸೆಂಡ್ ದಮ್ ಟು ಸಂತೆ ದಿವಸ ಕಳಿಸಿ. ನಮ್ಮ ಹುಡುಗರು ಎಂಜಿನಿಯರ್ ಹುಡುಗರು ಬರ್ತಾರಲ್ಲ ಮಾರಾಟ ಇಲ್ಲ ಸಂತೆ ದಿವಸ ಮಾರ್ಕೆಟ್ ದಿವಸ ಹೋಗಿ ನಿಮಗೆ ಸಾಹೇಬರು ನಿಮಗೆ ದುಡ್ಡು ಕೊಡ್ತಾರೆ. ಅದನ್ನು 50% ಅಲ್ಲ ಮತ್ತೆ ವಾಟ್ ಈಸ್ ದ ಯುನೀಕ್ನೆಸ್ ಆಫ್ ಯುವರ್ ಪ್ರಾಡಕ್ಟ್? ಏನಂದರೆ ಬೀದಿಲಿರೋನು ಮಾಡ್ತಾನೆ ಬಜ್ಜಿನ, ನೀವು ಬಜ್ಜಿ ಅದನ್ನು ಮಾಡಿದ್ರೆ ಅರ್ಥ ಇರೋದು. ಇದನ್ನು ಎಲ್ಲರೂ ಮಾಡೋದಲ್ಲ. ನಮ್ಮ ಯೂನಿವರ್ಸಿಟಿ ಗ್ರ್ಯಾಂಡ್ ಮಾಡಿ ಪ್ರತಿ ಪ್ರಾಡಕ್ಟು ದೇ ಶುಡ್ ಬಿ ಯುನೀಕ್ನೆಸ್. ಅವಾಗಷ್ಟೇ ಅದಕ್ಕೆ ನಮ್ದು ಇದಿರುತ್ತೆ. ಇವಾಗ ಪಿಕ್ಕಲ್ ಎಲ್ಲ ಮಾರ್ಕೆಟ್ನಲ್ಲಿ ಸಿಗೋ ಪಿಕ್ಕಲ್ ನಾವು ಮಾಡಿದ್ರೆ ಅದಕ್ಕೆ ಇದು ಮಾಡಿದ್ದೀವಿ. ದೇ ಶುಡ್ ಬಿ ಯುನೀಕ್ನೆಸ್ ಇದೆ. ಅದ್ರ ಮೇಲೆ ಇನ್ನೊಂದು ಲೇಬಲಲ್ಲಿ ಇರಬೇಕು ಅಂತ ಆನ್ಲೈನಲ್ಲಿ ಇದರಲ್ಲಿ ದಟ್ ಯು ಶುಡ್ ಕ್ರಿಯೇಟ್. ಅಂದರೆ QHD ಒಂದು ಬ್ರ್ಯಾಂಡ್ ಇರಲಿ ಅಂತ ಇಮೇಜ್ ಕ್ರಿಯೇಟ್ ಮಾಡಬೇಕು. ಈಗ ನಾವು ಒಂದು ಸಾಲಿಗೆ ಹೋಗಿದ್ದೆ ಗುಲ್ಬರ್ಗದಾಗ. ತಾಜ್ ಮಹಲ್ ಅಂದ್ರೆ ಏನಂದ್ರೆ ಗೊತ್ತಿಲ್ಲ ಸರ್ ನಿಮ್ಗೆ ಚಾಪುಡಿ ಅಂದರು. ಶಹಜಹಾನ್ ಹೋದ ಮಮತಾ ಬೇಗಮ್ ಅವ್ರಿಗೆ ದೇವೇಶ್ವರನವ್ರು ಮಾಡೋದಲ್ಲ. ಹೇಗೆ ಯೂಸ್ ಮಾಡ್ತಾರೆ ಅಂದರೆ ಪಲ್ಯ ಹಾಕ್ತಾರೆ, ಬೀಟ್ರೂಟ್ ಪೌಡರ್ ಮಾಡಿ. ಬೀಟ್ರೂಟ್ ಪೌಡರ್ನ ನಾವು ಜನರಲ್ ಆಗಿ ಇದನ್ನು ಹೆಂಗೆ ತೊಗೊತೀವಿ ಅಂತಂದ್ರೆ ಸರ್ ಕೆಲವೊಂದು ಡ್ರಮ್ಸ್ಟಿಕ್ ಲೀಫ್ ಪೌಡರ್ ಸರ್, ಡ್ರಮ್ಸ್ಟಿಕ್ ಲೀಫ್ ಪೌಡರ್ ಇನ್ಶೂರೆನ್ಸ್ ಮಾಡಿದ್ದೀರಾ ಸರ್? ನಾನು ಇನ್ಶೂರೆನ್ಸ್ ಮಾಡಿಲ್ಲ ತಿನ್ಬೋದಾ? ಏನಿದೆ? ಹಂಗ ನಡೀತೈತೆ. ಟೇಸ್ಟ್ ಕಡಿಮೆ ಪಪಾಯ ಫ್ರೂಟಿಂದ ಮಾಡಿದ್ದೀವಿ ನೋಡಿ ಸರ್. ವೆರಿ ಗುಡ್. ಇಲ್ಲ ಹರೀಶ್ ದಿಸ್ ಈಸ್ ಎ ಸನ್ರೈಸ್ ಸೆಕ್ಟರ್. ಫುಡ್ ಇಂಡಸ್ಟ್ರಿ, ಫುಡ್ ಪ್ರೊಸೆಸಿಂಗ್ is a sunrise sector. ಆಮೇಲೆ ಹರೀಶ್ ಸ್ಟೂಡೆಂಟ್ಸ್ಗೆಲ್ಲ
ಇಷ್ಟೊಂದು ನಿಮ್ಮ ಒಂದು ನಾನು ಈಗಾಗಲೇ ಅದು ವಿ ಶುಡ್ ಬಿ ಹೆಲ್ದಿ. ನಮ್ಮ ಆ ಡ್ರಿಂಕನ್ನು ಪ್ರೆಸೆಂಟ್ ಆಗಿರಬೇಕು, ಹೆಲ್ದಿಯಾಗಿರಬೇಕು, ಶುಡ್ ಬಿ ನ್ಯೂಟ್ರಿಟಿವ್ ವ್ಯಾಲ್ಯೂ. ಆ ಥರದನ್ನ ಡೆವಲಪ್ ಕುಡಿದಾಗ ಒಂದು ಏನಂದರೆ ಪ್ರೆಸೆಂಟ್ ಸ್ಮೆಲ್ಲು ಇದಿರಬೇಕು. ಈಗ ಸುಮಾರು ಜನಕ್ಕೆ ಕಾಫಿ ಟೀ ಕುಡಿಯೋಕ್ಕೆ ಇಷ್ಟ ಇಲ್ಲ, ಆದರೂ ಆ ಟೈಮಲ್ಲಿ ಆ ರೂಢಿಯಾಗಿರ್ತದೆ. ಆಲ್ಟರ್ನೇಟ್ ಇತ್ತು ಅಂದರೆ ಡೆಫಿನೆಟ್ಲಿ ದೇ ವಿಲ್ ಅಕ್ಸೆಪ್ಟ್. ನಾವು ವಿಧಾನಸೌಧದಲ್ಲಿ ಖುಷಿ ಮಾಡ್ಬೋದು ಆ ಥರ ಆಗೋದು ಅಂದ್ಕೊಂಡು. ಆಮೇಲೆ ಈಗ ಬಾರ್ಸು ಅಥವಾ ಕೇಕ್ಸ್ ಯಾವುದು ಆಲ್ಟರ್ನೇಟಿವ್ ಟು ಫುಡ್. ಈಗ ಸುಮಾರು ಜನ ಎಲ್ಲ ರೆಗ್ಯುಲರ್ ಟ್ರಾವೆಲಲ್ಲೇ ಇರ್ತಾರೆ, ಯಾರು ಹೋಟ್ಲಲ್ಲಿ ಹೋಗಿ ತಿನ್ನೋಕ್ಕೆ ಅದು ಇದು ಇದ್ದಾರೆ. ಅದಕ್ಕೆ ಜಸ್ಟ್ ಒಂದು ಬಾರ್ ಟೈಪ್ ಒಂದು ಪ್ಯಾಕೆಟ್ ರೆಡಿ ಪ್ಯಾಕೆಟ್ ಸಿಕ್ತು ಅಂದರೆ ದಟ್ ಶುಡ್ ಬಿ ಆಲ್ಟರ್ನೇಟಿವ್ ಫಾರ್ ಫುಡ್. ಒಂದು ನಾವು ಊಟ ಮಾಡಿದಾಗ ಏನು ಎನರ್ಜಿ ಸಿಗುತ್ತೋ 2 ಬಾರಲ್ಲಿ ಇಟ್ಕೊಂಡು ಅದನ್ನು ತಿಂದು ನಮ್ಮ ಊಟ ಎನರ್ಜಿ ಡ್ರಿಂಕ್, ಎನರ್ಜಿ ತಿಂದಿರಬೇಕು. ಆ ರೀತಿ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡಿ. ಕಾಫಿ ಟೀಗ ದಟ್ ಈಸ್ ರಿಕ್ವೈರ್ಡ್. ಡ್ರ್ಯಾಗನ್ ಫ್ರೂಟ್ ಟೀ Harish, I used to be a good guy. I connect you with one people, Suresh. Ayush company is ಅನ್ನೋದು. Just he entered in food processing business. He has employed 200 people. He was one of the delegates in the Piyush Goyal Industry and Commerce Commission delegation to New Zealand. So ನಾನು ಅವರಿಗೆ ನಮ್ಮ ವಾಸುದೇವ್ ಅವರಿಗೆ ಕನೆಕ್ಟ್ ಮಾಡಿದ್ದೀನಿ. ಯೂಶಲಿ ಇವೆಲ್ಲ ಅವ್ರೇನು ಮಾಡ್ತಾರೆ ಗೊತ್ತಾ, ನಾವು ಇಷ್ಟೆಲ್ಲ ಮಾಡಿ ಸಾಹೇಬ್ರೇನೆಲ್ಲ ಒಂದು ಸಿಗುತ್ತಿಲ್ಲ ಮಾಡ್ತಾರೆ. ಈ ಸೆಕೆಂಡ್ ಇದೆ ಫಂಕ್ಷನಲ್ ಫುಡ್. ಈಗ ಒಂದು ವೇಳೆ ಬಿಟೋ ಕೆರೋಟಿನ್ ಇದೆಯಾ, ಸೊ ಬಿಟೋ ಕೆರೋಟಿನ್ ಅಂತ ಮಾಡ್ತಾನೆ ನಾವು. ಈ ವಿಲ್ ಎನ್ಕೇಶ್ ಥೆರಪೆಟಿಕ್ ವ್ಯಾಲ್ಯೂ ನೋಡಿ ಆ ಥರ ಮಾಡಿ. ಈ ಇದರಲ್ಲಿ ಪ್ರೋಟೀನ್ ಗ್ರಾಫ್ಟಿಂಗ್ ಇದೆಲ್ಲ ಸಮ್ ಏನಾದರೂ ಇದರಲ್ಲಿ ಫ್ಯಾನ್ಸಿ ಐಟಮ್ಸ್ ಡೆವಲಪ್ ಮಾಡಿ. ಹೆಂಗೆ ಫ್ಯಾನ್ಸಿ ಐಟಮ್ಸ್ ಅಂದರೆ ಮೆಚೂರ್ಡ್ ಶೂಟ್ಸ್ ಇರ್ತದೆ, ಬ್ರ್ಯಾಂಚಸ್ ಇರ್ತದಲ್ಲ, ಅದಕ್ಕೆ ನೀವು ದೊಡ್ಡ ಕವರ್ಗೆ ಹಾಕಿ ಇದು ಮಾಡಿದ್ರೆ ನೆಕ್ಸ್ಟ್ ಇಯರೇ ಈಲ್ಡ್ ಬರುತ್ತೆ. ಗ್ರಾಫ್ಟಿಂಗ್ ಕಲಿಸಿದಾರಲ್ಲ, ಗ್ರಾಫ್ಟಿಂಗ್ ಬರುತ್ತಾ? ಹೌ ಡು ಯು ಮೀನ್ ಬೈ ಬ್ರಿಡ್ಜ್ ಗ್ರಾಫ್ಟಿಂಗ್? ಬ್ರಿಡ್ಜ್ ಗ್ರಾಫ್ಟಿಂಗ್ ಅಂದರೆ ಏನು? ನಿಮ್ಮ ಸಾರಿ ಕೇಳ್ಬಿಟ್ಟು ತಿಳ್ಕೊಳ್ಳಿ.